ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಈ ತಿಂಗಳು 21ನೇ ತಾರೀಕು ಪವರ್ಫುಲ್ ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ತಿಳಿಸಿದ್ದೆ. ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಹೇಗೆ ನೀವು ಸ್ಟಾರ್ಟ್ ಮಾಡೋದು ಅದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ಜಾಬ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಯಾವುದೇ ಒಂದು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು, ಅದಕ್ಕೆ ಹೇಗೆ ನೀವು ಆ ಒಂದು ಜರ್ನಲಿಂಗ್ ಮೆಥಡಲ್ಲಿ ನೀವು ಮಾಡ್ಕೋಬೋದು. ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು. ಈಗ ಜರ್ನಲಿಂಗ್ ಅಂತಂದ್ರೇ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಕೂಡ ಮಾಡ್ಬೋದು. ಮೇಯ್ನ್ ತುಂಬ ಇಂಪಾರ್ಟೆನ್ಸು ನೀವು ಗ್ರ್ಯಾಟಿಟ್ಯೂಡ್ಗೆ ಕೊಡಬೇಕಾಗುತ್ತೆ. ಅದು ಥ್ಯಾಂಕ್ ಯು ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಸೊ ಅದರಿಂದ ನಮಗೇನೂ ಲಾಸ್ ಆಗಲ್ಲ. ಯಾರಿಗೋ ಒಂದು ಥ್ಯಾಂಕ್ಸ್ ಹೇಳ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೋ ನಮಗೆ ಏನೋ ಸಹಾಯ ಮಾಡ್ತಾರೆ, ಅವ್ರಿಗೊಂದು ಥ್ಯಾಂಕ್ ಯು ಅಂತ ಹೇಳೋದ್ರಲ್ಲಿ ನಮ್ಗೆ ಯಾವುದೂ ಲಾಸ್ ಅನ್ನೋದಿಲ್ಲ. ಏಕೆಂದರೆ ಈ ಒಂದು ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಆದಷ್ಟು. ಈಗ ಒಂದು ಆಟೋದಲ್ಲಿ ಹೋಗ್ತೀವಿ, ಸೊ ಆಟೋ ಡ್ರೈವರ್ ನಮಗೆ ಸೇಫಾಗಿ ನಾವು ಎಲ್ಲಿ ತಲುಪಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆಟೋ ಡ್ರೈವರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳೋದು. ಕ್ಯಾಬಲ್ಲಿ ಹೋಗ್ತೀವಿ, ಆ ಟ್ಯಾಕ್ಸಿ ಡ್ರೈವರ್ಸ್ಗೆ ಥ್ಯಾಂಕ್ಸ್ ಹೇಳೋದು. ಸೊ ಇದೆಲ್ಲ ಒಂದು ರೂಢಿ ಮಾಡ್ಕೋಬೇಕಾಗತ್ತೆ. ಅಷ್ಟೊಂದು ಪವರ್ ಇದೆ ಆ ಗ್ರ್ಯಾಟಿಟ್ಯೂಡ್ಗೆ. ಒಂದು ಥ್ಯಾಂಕ್ ಯು ಅನ್ನೋಂಥ ಒಂದು ಶಬ್ದದಲ್ಲಿ ಅಷ್ಟು ಪವರ್ ಇದೆ. ಸೊ ಅದು ನಮಗೆ ಮತ್ತೆ ವಾಪಸ್ ಬರ್ತಾ ಇರುತ್ತೆ. ಒಳ್ಳೆ ರೀತಿಯಲ್ಲಿ ನಮಗೆ ವಾಪಸ್ ಬರುತ್ತೆ. ನಾವು ಏನು ಕೊಡ್ತೀವೋ ಅದು ಮತ್ತೆ ನಮಗೆ ರಿಟರ್ನ್ ಬರುತ್ತೆ. ಸೊ ಇನ್ನೂ ಒಳ್ಳೆಯದೇ ಆಗ್ತಾ ಬರುತ್ತೆ. ಸೊ ನಾವು ಥ್ಯಾಂಕ್ ಯು ಹೇಳ್ತಾನೆ ಇರಬೇಕಾಗತ್ತೆ ಪದೇ. ಸೊ ಅಂಥ ಒಳ್ಳೊಳ್ಳೆ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತಾ ಬರುತ್ತೆ. ಮತ್ತು ಜಾಬ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿರೋರು, ಆಲ್ರೆಡಿ ನಿಮಗೆ ಜಾಬ್ ಸಿಕ್ಕಿದೆ. ಸೊ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಇರ್ಬೋದು, ಒಂದು ಒಳ್ಳೆ ಪೋಸ್ಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಯಾವ ಒಂದು ಪೋಸ್ಟ್ಗೆ ನೀವು ತುಂಬ ದಿವಸದಿಂದ ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀರಾ, ನನಗೆ ಆ ಪೊಸಿಷನ್ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ. ಸೊ ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋ ಮೆಥಡಲ್ಲಿ ನೀವು ಜರ್ನಲಿಂಗ್ ಮಾಡ್ಬೋದು. ಅಂದರೆ ಒಂದು ಸೆಂಟೆನ್ಸ್ ಮಾಡ್ಕೊಂಬಿಡಿ, ಆಲ್ರೆಡಿ ನನಗೆ ಜಾಬ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ಸೊ ಪ್ರತಿಯೊಂದಕ್ಕೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ರಿಲೇಷನ್ಶಿಪ್ ಸರಿ ಮಾಡ್ಕೋಬೇಕು ಅಂತ ಅಫರ್ಮೇಷನ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಆಲ್ರೆಡಿ ನಿಮ್ಮ ಸಂಬಂಧಗಳು ತುಂಬ ಚೆನ್ನಾಗಿದೆ, ಎಲ್ಲರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ, ನಿಮ್ಮ ಲವ್ ವೈಬ್ರೇಷನ್ಸ್ ಅನ್ನೋದು ಹೆಚ್ಚಾಗಿದೆ, ಹೇರಳವಾಗಿದೆ. ಆ ರೀತಿ ನೀವು ಒಂದು ಸೆಂಟೆನ್ಸನ್ನು ಮಾಡ್ಕೊಳ್ಳಿ. ಮತ್ತು ಯಾವುದೇ ರೀತಿಯಾದಂಥ ಒಂದು ವಿಷಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಮ ಎಕ್ಸಾಮ್ ಬಗ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ತುಂಬ ಸ್ಟೂಡೆಂಟ್ಸು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಹೇಗೆ ಪ್ರಿಪೇರ್ ಆಗ್ಬೋದು ಅಂತ. ಈಗ ನಿಮ್ಮಲ್ಲಿರೋ ಭಯ ಮತ್ತು ಆ ಒಂದು ಆತಂಕದಿಂದ ಕೆಲವೊಂದು ಅಟೆಂಪ್ಟ್ ಫೇಲ್ಯೂರ್ ಆಗ್ತಾ ಇದೆ. ಸೊ ಅದನ್ನು ಹೇಗೆ ನೀವು ಓವರ್ಕಮ್ ಮಾಡ್ಬೋದು, ಅದರಿಂದ ಹೇಗೆ ಆಚೆ ಬರ್ಬೋದು ಅಂತಂದರೆ, ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಹಾಕಿನಿ ಮುದ್ರೆ ಬಗ್ಗೆ ಹೇಳಿದ್ದೆ. ಸ್ಟೂಡೆಂಟ್ಸ್ ಆದಷ್ಟು ಹಾಕಿನಿ ಮುದ್ರೆ ಪ್ರಾಕ್ಟೀಸ್ ಮಾಡಿ. ಮತ್ತು ಚಿನ್ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಖಂಡಿತ ಈ ಒಂದು ವಿಚಾರ ಫಾಲೋ ಮಾಡಿ. ಹಾಕಿನಿ ಮುದ್ರೆ 15ರಿಂದ 20 ನಿಮಿಷ ಡೈಲಿ ಪ್ರಾಕ್ಟೀಸ್ ಮಾಡಿ. ತುಂಬಾ ಬೆನಿಫಿಟ್ಸ್ ಇದೆ. ಪ್ರೀವಿಯಸ್ಸಲ್ಲೂ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ 21ನೇ ತಾರೀಕು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಪ್ರಿಪೇರಾಗಿ ಇಟ್ಕೊಂಡಿರಿ. ಇನ್ಫಿನಿಟಿ ಸಿಂಬಲ್ ಮೆಥಡಲ್ಲೂ ನೀವು ಮಾಡ್ಬೋದು. ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಮಾಡ್ಬೋದು. 21 ದಿನ ಮಾಡ್ಬೋದು. 21 ಸಲ 21 ದಿನ ಆ ರೀತಿ ಮಾಡ್ಕೋಬೋದು. ಅಥವಾ 21 ದಿನ 12 ಸಲ. ಅಂದರೆ ಈ ರೀತಿ ಹೇಳಿದಾಗ ಕನ್ಫ್ಯೂಸ್ ಆಗುತ್ತೆ. ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೊಳ್ತೀರಾ. ಅದರಿಂದ 21 ದಿನ ಮಾಡಿ. ಇನ್ಫಿನಿಟಿ ಸಿಂಬಲ್ ಮೆಥಡ್ ಮಾಡಂಗಿದ್ರೆ 21 ದಿನ 21 ಸಲ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆಲ್ರೆಡಿ ಎಲ್ಲ ಮೆಥಡ್ಸು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲ ನೀವು ಅಪ್ಲೈ ಕೂಡ ಮಾಡಿರ್ತೀರ. ಅದರಿಂದ ರಿಲ್ಯಾಕ್ಸ್ ಆಗಿಬಿಡಿ. ಸೊ ತುಂಬ ನಾವು ತಲೆ ಕೆಡಿಸ್ಕೊಂಡಾಗ, ರಿಸಲ್ಟ್ಗೆ ನಾವು ವೆಯ್ಟ್ ಮಾಡಿದಾಗ
ಅದು ರಿಸಲ್ಟ್ ಲೇಟ್ ಆಗ್ತಾ ಹೋಗುತ್ತೆ. ಡಿಟ್ಯಾಚ್ ಆಗಿಬಿಡಬೇಕು. ಯಾವುದೇ ಒಂದು ಪ್ರಯತ್ನ ನಾವು ಪಡ್ತಾ ಇದ್ದರೂ ಆ ಮೆಥಡ್ ಅಪ್ಲೈ ಮಾಡಿ ಡಿಟ್ಯಾಚ್ ಆಗಿಬಿಡಿ. ಆ ರಿಸಲ್ಟ್ ಬರೋ ಟೈಮ್ಗೆ ಯೂನಿವರ್ಸ್ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ರಿಸಲ್ಟನ್ನು ಕೊಡುತ್ತೆ. ಆ ಯೂನಿವರ್ಸ್ ಮೇಲೆ ಆ ನಂಬಿಕೆ ಇಟ್ಟು ಡಿಟ್ಯಾಚ್ ಆಗಬೇಡಿ. ಮತ್ತು ಆ 21ನೇ ತಾರೀಕಿಗಿಂತ ಮುಂಚೆನೇ ಇನ್ನೊಂದು ಮೆಥಡ್ ಹೇಳಿದ್ದೆ, ಅದು ಮಾಡ್ಕೊಳ್ಳಿ. ಆ ಹಳೆ ನೆಗೆಟಿವಿಟಿ ಎಲ್ಲ ಹೇಗೆ ರಿಮೂವ್ ಮಾಡ್ಬೋದು. ಸೊ ಎಲ್ಲ ನಿಮ್ಮ ಇಮೋಷನ್ಸನ್ನು ಬರೆದು ಒಂದು ಶೀಟಲ್ಲಿ ಬರೆದ್ಬಿಟ್ಟು ಸ್ಕ್ರ್ಯಾಚ್ ಮಾಡಿ ಅಂತ ಹೇಳಿದ್ದೆ. ಸೊ ಆದಷ್ಟು 20ನೇ ತಾರೀಕು ಒಳಗಡೆ ಆ ಒಂದು ಮೆಥಡನ್ನು ಮಾಡಿ. ಸೊ ನಿಮ್ಮ ಒಂದು ಕಂಟೈನರ್ ಏನಿದೆ ಫುಲ್ ಖಾಲಿ ಆಗಿಬಿಡಬೇಕು. ಹಳೆ ನೆಗೆಟಿವಿಟಿ ಇರ್ಬೋದು, ಹಳೆ ಇಮೋಷನ್ಸ್ ಇರ್ಬೋದು, ಎಲ್ಲ ಖಾಲಿ ಮಾಡಿಬಿಡಿ. ಎಂಟಿ ಮಾಡಿಕೊಂಡು ಹೊಸ ಎನರ್ಜೀಸನ್ನು 21ನೇ ತಾರೀಕು ತುಂಬಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು. ಸೊ ಅಫರ್ಮೇಷನ್ಸ್ ಇಟ್ಕೊಳ್ಳಿ. ಒಂದು ಹೊಸ ಬುಕ್ ಇಟ್ಬಿಡಿ. ಈ ಜರ್ನಲಿಂಗ್ ಮೆಥಡ್ಗೆ ಹೊಸ ಬುಕ್ ಇಟ್ಕೊಂಡು ಒಂದೊಂದೇ ಸ್ಟೆಪ್ಸನ್ನು ಬರಿತಾ ಬನ್ನಿ. ನಿಮ್ಮ ಗೋಲ್ಸನ್ನು ಫಸ್ಟು ಬರೆಯೋದು ಪ್ರಾಕ್ಟೀಸ್ ಮಾಡಿ. ಒಂದು ಮಿನಿಮಮ್ 3 ಗೋಲ್, 3 ವಿಷಸ್ ಆ ರೀತಿ ಬರಿತಾ ಬನ್ನಿ. 5ರಿಂದ 10 ಕೂಡ ಬರಿಬೋದು. ಆದರೆ ಈಗ ತುಂಬ ಮುಖ್ಯವಾಗಿದ್ದು ಯಾವುದು, ಆ 3ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಿನಿಮಮ್ 3 ವಿಷಸನ್ನು ಒಂದೇ ಸಲ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು, ಮೆಥಡ್ಸ್ ಅಪ್ಲೈ ಮಾಡ್ಬೋದು. ಸೊ ತುಂಬ ಜನರಿಗೆ ಅದು ಡೌಟ್ ಇದೆ, ಎಷ್ಟು ವಿಷಸ್ ಬರಿಬೋದು ಅಂತ ಕೇಳಿದ್ರಿ. ಸೊ ಮಿನಿಮಮ್ 3 ವಿಷಸ್ ಬರಿಬೋದು. ಈಗ ನಿಮ್ಗೆ ಯಾವುದು ರಿಸಲ್ಟ್ ಬರ್ತಾ ಇಲ್ಲ, ಒಂದು ವಿಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕು. ನಿಮಗೆ ನಂಬಿಕೆ ಇದೆ, ಆಲ್ರೆಡಿ ಒಂದು ರಿಸಲ್ಟ್ ಬಂದಿದೆ, ನಿಮ್ಮ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅಂತಂದಾಗ 3 ವಿಷಸ್ಸು ಒಟ್ಟಿಗೆ ನೀವು ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಮುಂದಿನ ವೀಡಿಯೋಸಲ್ಲಿ ಧ್ಯಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.